ಅವನ ಕಣ್ಣುಗಳನ್ನು ಮುಟ್ಟಿ ಸುತ್ತೈಸಬೇಕೆನ್ನುವ ಆಸೆ. ಆದರೆ ಇದನ್ನು ನಿನಗೆ ಸಹಿಸಲು ಸಾಧ್ಯವಿಲ್ಲವೇ? ನಿಮಿಷ ನಿಮಿಷಕ್ಕೂ ಹೆಜ್ಜೆ ಹೆಜ್ಜೆಗೂ ಇಲ್ಲದ ಆತಂಕವನ್ನು ತಂದೊಡ್ಡುತ್ತಿರುವೆ. ಹಿಂದಿರುಗಿ ಹೋಗೋಣವೇ ಹಿಂದಿರುಗಿ ಹೋಗೋಣವೇ ಎಂದು ಹೇಳುತ್ತಿರುವೆ. ವಿದುರ, ವಿದುರ, ನಿನಗೆ ನನ್ನ ಜೊತೆ ಬರಲು ಇಷ್ಟವಿಲ್ಲದಿದ್ದರೆ ಹೋಗು, ಹೊರಟು ಹೋಗು. ಏಕೆಂದರೆ ನನ್ನ 9 ಜನ ಮಕ್ಕಳು ಸತ್ತು ಹೋದರು. ವಿದುರ, ಸತ್ತು ಹೋದರು. ಅವರ ಜೊತೆ ನೀನು ಸಹ ಹೋದೆ ಎಂದು ಭಾವಿಸುತ್ತೇನೆ. ಹೋಗು ವಿದುರ, ಹೋಗು. ಏನು ಬೇಕಾದರೂ ಹೇಳು ಮಹಾರಾಣಿ, ಆದರೆ ಮನೆಗೆ ಮಾತ್ರ ಹಿಂದಿರುಗಿ ಮಹಾರಾಣಿ. ದುರ್ಯೋಧನ, ವಿದುರ, ಅವನ ಧ್ವನಿ, ಅವನ ಧ್ವನಿ. ಇಲ್ಲ ಇಲ್ಲ, ಇದು ಕೃಷ್ಣನ ಮಾಯೆ, ಕೃಷ್ಣನ ಮಾಯೆ. ತಾಯಿ, ನಾನು ನಿಜವಾಗಿಯೂ ನಿನ್ನ ದುರ್ಯೋಧನ. ಇಲ್ಲಿಯವರೆಗೂ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದೇನೆ. ಏನು? ನನ್ನ ದುರ್ಯೋಧನನೇ? ನಿಜವೇ? ಹಾಗಾದರೆ ನೀನು ಹೇಳಿಯಂತೆ ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿದ್ದೀಯ? ಅಯ್ಯೋ, ಇದೆಂತ ದೃಶ್ಯವಿದರ! ಇದನ್ನು ನೋಡುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದೇನೆ. ಇಲ್ಲ ದುರ್ಯೋಧನ, ಹೇಳು ಹೇಳು, ನಿನ್ನ ಕುಮಾರನು ಯುದ್ಧದಲ್ಲಿ ಸತ್ತನೆಂದು ಹೇಳು, ಅಥವಾ ಎಲ್ಲೋ ಗಾಯಗೊಂಡು ಬಿದ್ದಿರುವರೆಂದು ಹೇಳು. ಆ ಮಾತನ್ನು ಕೇಳಿಕೊಂಡು ಯುದ್ಧ ಭಾಗ್ಯವಾದ ತಾಯಿಯು ತನ್ನ ಉಳಿದ ಜೀವನವನ್ನು ಹೇಗೋ ಸೇರಿಸಿಕೊಂಡು ಬಿಡು. ಹೇಳು ದುರ್ಯೋಧನ, ಹೇಳು. ಮೊದಲು ನನ್ನ ಮಾತನ್ನು ಕೇಳು ತಾಯಿ. ಬೇಡ. ಆ ನಂತರ ಇಷ್ಟವಿದ್ದರೆ ತಿರಸ್ಕಾರ ಮಾಡು. ಇಲ್ಲ, ನಿನ್ನ ಯಾವ ಮಾತುಗಳನ್ನು ಕೇಳುವ ಇಚ್ಛೆಯೋ ನನಗಿಲ್ಲ. ತುಂಬಿದ ರಾಸವಿಯಲ್ಲಿ ಕುಲಾಂಗರಿಯ ಮಾನಕ್ಕೆ ಕೈ ಹಾಕಿ ಬಂದು ಮಾರಿಸತ್ತೆ. ಯುದ್ಧ ಭೂಮಿಯಲ್ಲಿ ಮಹಾರಥಿಕರಾದ 7 ಜನ ಸೇರಿ ಅಭಿಮನ್ಯು ಕುಮಾರನನ್ನು ಯಾಗ ಪಶುವಿನಂತೆ ಬಲಿ ಕೊಟ್ಟಾಗ ಮತ್ತೊಂದು ಬಾರಿಸತ್ತೆ. ಈಗ ಮರಣಕ್ಕೆದರಿ ಹೇಳಿಯಂತೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುಕೊಂಡು 3ನೇ ಬಾರಿಸತ್ತೆ. ವೀರ ಮಾತೆಯ ಪುತ್ರರಾದವರು, ವೀರರಾದವರು 1 ಬಾರಿ ಸಾಯುವರು, ಹೇಡಿಯಾದವರು 100 ಬಾರಿ ಸಾಯುವರು. ಅಳಬೇಡ ತಾಯಿ, ಎಷ್ಟು ದಿನಗಳ ಯುದ್ಧದಿಂದಲೂ ನನ್ನ ರಣತೃಷ್ಣೆಯು ಮುಗಿದಿಲ್ಲ. ನರಕಳೆ ಬರಹದಿಂದ ದೇವಿಯ ಮೂರ್ತಿಯನ್ನು ನಿರ್ಮಿಸಿ ರಕ್ತದ ಕಾಲುವೆಯಲ್ಲಿ ಸ್ನಾನ ಮಾಡಿ ಅಸ್ಥಿ ಮಾಂಸಗಳ ನೈವೇದ್ಯವನ್ನು ಮುಂದಿಟ್ಟು ಹೃದಯ ಬಿಸಿ ನೆತ್ತರಿನಿಂದ ಅಭಿಷೇಕ ಮಾಡಿದೆನು. ಕೈಯಾರೆ ಅಗ್ನಿಕುಂಡವನ್ನು ಉರಿ ಮಾಡಿ ಲಕ್ಷ ಲಕ್ಷ ಜೀವರ ಪ್ರಾಣವನ್ನು ಹಾರಸಿ ಮಾತೆಗೆ ಆಹುತಿ ಕೊಟ್ಟನು. ಇನ್ನುಳಿದಿರುವುದು ಆರತಿಯು ಮಾತ್ರ. ಕೊನೆ ಒಂದು ಸಾರಿ ದುರ್ಯೋಧನನ್ನು ಪ್ರಜ್ವಲ ಪ್ರಕಾಶದಿಂದ ಭೂಮ್ಯಾಕಾಶಗಳನ್ನು ಬೆಳಗಿಸಿ ಬಳಿಕ ಅವಿನಾಶಿಯಾದ ಅನಂತದ ಪ್ರಶಾಂತ ಉದರದಲ್ಲಿ ಲೀನನಾಗುವನು. ದುರ್ಯೋಧನ ಜಗತ್ತಿನ ಒಂದು ವಿಖ್ಯಾತ ರಾಜವಂಶದಲ್ಲಿ ಅಪಾರ ಸಂಪತ್ತಿಗೆ ಅಧಿಕಾರಿಯಾಗಿ ಬಿಟ್ಟಿದೆ. ಆದುದರಿಂದ ಪ್ರಪಂಚಕ್ಕಾದ ಮಂಗಳವೇನು? ಪ್ರಾಣವೂ ಹೋಯಿತು, ಮಾನವೂ ಹೋಯಿತು, ಸರ್ವನಾಶವಾಯಿತು. ವಿಶಾಲ ಪೃಥ್ವಿಯು ನಿನ್ನ ಬಂಧು ಬಾಂಧವರ ಹಾಹಾಕಾರದಿಂದ ತುಂಬಿರುವುದು. ವಿದುರ, ಪ್ರಾಣವು ಪ್ರಕೃತಿಯ ಕ್ರೀಡಾ ವಸ್ತು, ಮಣ್ಣಿಗೆ ಸಮಾನ. ಅದು ಹೋದರೇನಾಯಿತು, ಆದರೆ ಮಾನವ ಹೋಯಿತೆಂಬುದು ಸುಳ್ಳು. ವಿದುರ, ದುರ್ಯೋಧನನ ಮಸ್ತಕವನ್ನೊಂದು ಸಾರಿ ನೋಡು. ದುರ್ಯೋಧನ ಮಸ್ತಕವು ಯಾವಾಗಲೂ ಅವನತವಾಗುವುದಿಲ್ಲ ಕಂಡೆಯ. ಇದು ಜಗತ್ತಿನ ಮಂಗಳ, ಸರ್ವನಾಶವಲ್ಲ. ಕುರು ಭೂಮಿಯು ಆಹಾಕಾರದಿಂದ ಕಂಪಿಸುತ್ತಿರುವುದು. ಆದರೆ
ಈ ಆಹಾಕಾರದಿಂದ ಭಾರತ ವರ್ಷದಲ್ಲಿ ಪುಣ್ಯ ಸಿಂಹಾಸನವನ್ನು ಸ್ಥಾಪಿತವಾಗುವುದು. ರಕ್ತದಿಂದ ತೊಯ್ದು ಯಾಗಸ್ತಂಭಕ್ಕೆ ಕಟ್ಟಲ್ಪಟ್ಟ ಜಗತ್ತು ಆತಂಕದಿಂದ ಕಂಪಿಸುತ್ತಿತ್ತು. ಶೋಣಿತ ತರ್ಕದಿಂದ ಪೃಥ್ವಿಯ ಇತಿಹಾಸ ಹೊರಿಸಲ್ಪಡುತ್ತಿತ್ತು. ಇನ್ನು ಆ ದ್ವೇಷವನ್ನು, ಹಿಂಸೆಯನ್ನು ಮರೆತು ವಿಶಾಲ ಜಗತ್ತಿನ ನಿವಾಸಿಗಳು ಸಹೋದರ ಸಹೋದರಿಯಂತೆ ಸ್ನೇಹದಿಂದ ವರ್ತಿಸುವರು. ಹೇಳು ಕುಮಾರ್, ಇನ್ನೊಂದು ಸಾರಿ ಹೇಳು. ಜಗತ್ತೆಲ್ಲ ಕೇಳುವಂತೆ ಹೇಳು. ಹೇಳು ಕುಮಾರ, ಪ್ರಪಂಚವೆಲ್ಲ ಕೇಳುವಂತೆ ಹೇಳು ಕುಮಾರ. ವಿದುರ ಹೆಜ್ಜೆ ಶಬ್ದವು ಕೇಳುತ್ತಿರುವುದು. ಒಳಗಿರುವ ನನ್ನ ಸಹಾಯಕರಿಗೆ ತಿಳಿಸು, ದುರ್ಯೋಧನನು ಮೃತನಾಗಿಲ್ಲ. ದೇವಿ ಆರತಿಯನ್ನು ಸಿದ್ಧಪಡಿಸುವ ಮೊದಲು ಕ್ಷಣ ಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿರುವನೆಂದು. ಕುಮಾರ, ದುರ್ಯೋಧನ ಹೇಳು. ನನ್ನ ಕುಮಾರ ಹೇಳಿಯಲ್ಲ, ಈ ಗಾಂಧಾರಿಯ ಎದೆ ಹಾಲು ವ್ಯರ್ಥವಾಗಲಿಲ್ಲ. ಅಯ್ಯೋ ವಿದುರ, ನಾವೆಂಥ ಕೆಲಸ ಮಾಡುತ್ತಿರುವೆವು. ನಾವಿಲ್ಲೇ ಇದ್ದರೆ ಅನರ್ಥವಾಗುವುದು. ನಡೆ ವಿದುರ, ಹೋಗೋಣ. ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸಿದನು. ನಮ್ಮನ್ನಲ್ಲ ವಾಸುದೇವ, ನಿಮ್ಮನ್ನು. ಭೀಮಸೇನನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ, ಮೇಲೆ ಬರುವನು. ಒಪ್ಪತಕ್ಕ ಮಾತು. ಆದರೆ ದುರ್ಯೋಧನ ಧರ್ಮರಾಯನ ಬಾಯಿಂದ ಪುರುಷಾರ್ಥಿಗಳು ಬರುವುದಾದರೂ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು 11 ಕ್ಷೌರಿಯಾಣಿ ಸೈನ್ಯವನ್ನು ಕುರುನಾಶವನ್ನು ಮಾಡಿದ ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ಶಲ್ಯಾದಿ ಮಹಾಧೀರಕರು ನಿನಗಾಗಿ ಪ್ರಾಣವನ್ನು ಬಿಟ್ಟರು. ಶಕುನಿಯಂತ ನರದಮನು ವೀರನಂತೆ ಯುದ್ಧ ಮಾಡಿ ರಣರಂಗದಲ್ಲಿ ಮಡಿದನು. ಕೇವಲ ನೀನು, ಏಡಿಯಾದ ನೀನು, ಸೋತ ನಾಯಿಯಂತೆ ಓಡಿ ಬಂದೆ. ಕೃತ್ಯಧಾಮ, ಕುಲಂಗಾರ, ಭರತಂಶದ ಕಳಂಕ ಸ್ವರೂಪನೆ ಸರೋವರದಲ್ಲಿ ಅಡಗಿ ಕುಳಿತಿರುವೆ. ಎದ್ದು ಬಾ ಹೊರಗಡೆ.
ಭಟ್ಟಂಗ, ವೀರರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ಯುಧಿಷ್ಠರ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೊನೆಯ ಸಾರಿ ಕಾದುವ ಮೊದಲು ಕ್ಷಣ ಕಾಲ ವಿಶ್ರಾಂತಿಯನ್ನು ಬಯಸಿದೆನು. ಉತ್ತಮ ಉತ್ತಮ ದುರ್ಯೋಧನ. ಧರ್ಮರಾಜ, ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೌಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ನಾನು ಗದಾ ಯುದ್ಧಕ್ಕೆ ಕರೆಯುವೆನು. ಒಬ್ಬೊಬ್ಬರಾಗಿ ನಿಮ್ಮೆಲ್ಲರೊಡನೆ ಹೋರಾಡುವೆನು. ಸಾಮರ್ಥ್ಯವುಳ್ಳವರ ಎದುರಿಗೆ ನಿಲ್ಲಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರವನ್ನು ಕೊಡುವೆ? ಅದನ್ನು ಹೇಳುವ ಅಗತ್ಯವಿಲ್ಲ ವಾಸುದೇವ. ನಮ್ಮ ಶುಭಮಸ್ತದಲ್ಲಿ ಸುಲಭವಾಗಿ ಕಾದಿದೆಯೇನು? ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ಬಲ್ಲೆ ಕೃಷ್ಣ. ಆದರೆ ನಾನು ಅದಕ್ಕಾಗಿ ದುಃಖಿಸುವುದಿಲ್ಲ. ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸಿ ಹೋಗಬೇಕೆಂದು. ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ದುರ್ಯೋಧನನ ಹೆಸರನ್ನು ಸಾಹಸ ಮತ್ತು ಮಾನದ ವಿಜಯ ದುಂದುಬಿಯಂತೆ ಮೊಳಗಿಸಬೇಕೆಂದು. ನಿನ್ನ ಇಚ್ಛೆ ಈಡೇರುವುದು ವೀರವನ. ನಿನ್ನ ಇಚ್ಛೆ ಪೂರ್ಣವಾಗಲಿಲ್ಲವೇ ಸಹೋದರ? ಅಣ್ಣ, ಯಾವಾಗ ಬಂದೆ? ಕುಶಲವೇ? ವಿಧಿಷರನು ಪ್ರಣಾಮಗಳನ್ನು ಮುಂದುವರಿಯುವತಿ ಸತಿ. ಗುರುದೇವ, ಇಷ್ಟು ದಿನಗಳ ಮೇಲೆ ನಿನ್ನನ್ನು ನೋಡಿದೆನು. ದುರ್ಯೋಧನ ಕಣ್ಣುಗಳಲ್ಲಿ ನೀರು ಏನನ್ನು ಮಾಡಿದೆ ಕೃಷ್ಣ? ಒಳ್ಳೆ, ನೀನು ಪಾಂಡವರ ಪಕ್ಷ ವಹಿಸಿ ಸುರಕ್ಷವನ್ನು ಹಿಡಿದು ನಿಲ್ಲು. ನಾನು ಈ ಹಲಾಯುಧವನ್ನು ಧರಿಸಿ ದುರ್ಯೋಧನನ ಪಾರ್ಶ್ವದಲ್ಲಿ ನಿಲ್ಲುವೆನು. ಆಗ ಈ ಭರತ ಯುದ್ಧವು ಮತ್ತೊಂದು ರೂಪ ಧರಿಸುವುದನ್ನು ನೋಡುವೆ. ಅಣ್ಣ, ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ನೀನದನ್ನು ಚೆನ್ನಾಗಿ ಬಲ್ಲೆ. ದುರ್ಯೋಧನ ಸಹಸ್ರ ಅತ್ಯಾಚಾರಗಳನ್ನು ಮನ್ನಿಸಿ ಅವರು ತಮ್ಮ ಧರ್ಮವನ್ನು ರಕ್ಷಿಸಿಕೊಂಡಿರುವರು. ಅವರು ತಮ್ಮ ವಾಸಕ್ಕಾಗಿ 5 ಗ್ರಾಮಗಳನ್ನು ಅಪೇಕ್ಷಿಸಿದರು. ಸಂಧಾನಕ್ಕಾಗಿ ಹಸ್ತಿನಾವತಿ ನಾನೇ ಹೋಗಿದ್ದೆನು. ಸಂಧಿಗೆ ಒಪ್ಪದಿದ್ದರೆ ಹೋಗಲಿ, ದುರ್ಯೋಧನನು ರಾಜಧರ್ಮವನ್ನೇ ಮರೆತು ನನ್ನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದರು. ಈಗಲೂ ಪಾಂಡವರು 5 ಗ್ರಾಮಗಳನ್ನು ಹೊಂದಿ ಸಂತುಷ್ಟರಾಗುವರು. ನೀನು ಸಂಧಾನ ಮಾಡು. ಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು. ಏನು ಹೇಳುವೆ ದುರ್ಯೋಧನ? ನನ್ನ ಕಣ್ಣುಗಳನ್ನು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತರನಾದೆ ಯದುರಾಜ. ದುಃಖದಿಂದ ನಿರಾಶನಾಗಿ ನಾನು ಕಣ್ಣೀರನ್ನು ಸುರಿಸಲಿಲ್ಲ. ನನ್ನ ಅಪೂರ್ವ ಉದ್ಯಮವನ್ನು, ವಿರಾಟ್ ಆಂದೋಲನವನ್ನು ನಿನಗೆ ತೋರಿಸಲಾರದೆ ಹೋದೆನಲ್ಲ ಎಂದು ದುಃಖಿಸಿದೆ. ಏಕೆಂದರೆ ನಿನ್ನ ಗುರು ಋಕೋದರ ಯುದ್ಧ ಮಾಡು, ಒಡೆದ ವಸ್ತುವು ಚೂರ್ಣವಾಗಿ ಹೋಗಲಿ. ಕೃಷ್ಣ, ನಾನು ತಪ್ಪಾಗಿ ತಿಳಿದನು, ಕ್ಷಮಿಸು. ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಾನು ದ್ವಾರಕ್ಕೆ ಹೋಗುವೆನು. ಗದಾ ಯುದ್ಧವನ್ನು ನೋಡಿಕೊಂಡು ಹೋಗೋಣ. ಹಾಗೆ ದುರ್ಯೋಧನ, ಭೀಮಸೇನ, ದುರ್ಯೋಧನನನ್ನು ವಧಿಸಬಲ್ಲೆ. ಆದರೆ ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟುತ್ತಾ ಭೀಮಸೇನನ್ನು ಸೋಲಿಸಿ ಬಲ್ಲೆಯಾದರೆ ಆ ಚಂದ್ರಕವದ ಕೀರ್ತಿಯನ್ನು ಪಡೆಯುವೆಯಾ? ಯುದ್ಧ ಮಾಡು ಭೀಮಸೇನ, ಇಷ್ಟ ದೇವರನ್ನು ಸ್ಮರಿಸು. ಭೀಮನು ನಿರಾಸ್ತ್ರನು. ಈಗ ನನ್ನ ಆಘಾತವನ್ನು ಸಹಿಸು ಕೌರವ.
ಸ್ವಲ್ಪ ಹೊತ್ತು ಸುಮ್ಮನಿರು ಧರ್ಮನಂದನ. ಆಟ ಎತ್ಕೋ ಮಾಡು. ಕ್ಷಣಕಾಲ ವಿಶ್ರಾಂತಿಯನ್ನು ವಿಶ್ರಾಂತಿ ಅಗತ್ಯ ಇಲ್ಲ. ಯುದ್ಧಕ್ಕೆ ಸಿದ್ಧನಾಗು ಕೌರವ. ಈ ಸಾರಿ ಎತ್ತವಾಗುವುದಿಲ್ಲ. ದುರ್ಯೋಧನ, ಭೀಮಸೇನ, ಹೊಡೆತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಈಗ ನನಗೆ ನೆನಪಿಗೆ ಬಂತು. ಸಿದ್ಧನಾಗು ಕೌರವ. ಈ ಸಾರಿ ಭೀಮಸೇನ ವಂಚನೆ, ಅನ್ಯಾಯ, ಅತ್ಯಾಚಾರ. ದುರ್ಯೋಧನನು ನನ್ನ ಪ್ರಿಯ ಶಿಷ್ಯನು. ಅಧರ್ಮ ಯುದ್ಧದಲ್ಲಿ ಬಿದ್ದನು. ಜಾಗೃತವಾಗುವ ಅಲಾಯುಧವೇ ಕೃಷ್ಣ, ನಿನ್ನ ಸಮ್ಮುಖದಲ್ಲಿ ಭೀಮನ ಹದೆ ಮಾಡುವೆನು. ಈ ವ್ಯರ್ಥ ಕೋಪವೇಕೆ ಅಣ್ಣ? ಏಕವಸ್ತ್ರಧಾರಣಿಯಾದ ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ದುರ್ಯೋಧನನು ಅಪಮಾನಗೊಳಿಸಿ ತೊಡೆಯನ್ನು ತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮನು ಪ್ರತಿಜ್ಞೆಯನ್ನು ಮಾಡಿದ್ದನು. ಎಂದು ವೀರ ಕ್ಷತ್ರಿಯನಂತೆ ಆ ಪ್ರತಿಜ್ಞೆಯನ್ನು ನೆರವೇರಿಸಿದನು. ಪಾಪದ ಪ್ರಾಯಶ್ಚಿತ್ತವಾಯಿತು. ಇದಕ್ಕಾಗಿ ನೀನು ಕೋಪಿಸುವುದು ಉಚಿತವಲ್ಲ ಅಣ್ಣ. ಏನೇ ಆದರೂ ಈ ಅಧರ್ಮವು, ಈ ಅತ್ಯಾಚಾರವು ನಿನ್ನ ಜೀವನದಲ್ಲಿ ಕಳಂಕವಾಗಿ ಉಳಿಯುವುದು. ಕೃಷ್ಣ, ನನಗಿಲ್ಲಿ ಒಂದು ಕ್ಷಣವೂ ನಿಲ್ಲುವ ಇಚ್ಛೆ ಇಲ್ಲ. ದುರ್ಯೋಧನ ನನ್ನ ಪ್ರಿಯ ಶಿಷ್ಯ, ಧನ್ಯನು ನೀನು. ವೀರ ಸ್ವರ್ಗವನ್ನು ಹೊಂದಿ ಯಶಸ್ವಿಯಾಗು. ಯಾರು ನೀನು? ಯುಧಿಷ್ಠರನೇ, ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದೆನು. ಸಾಗರ ಪೃಥ್ವಿಯನ್ನು ಲೀಲಾ ಮಾತ್ರದಿಂದ ಶಾಸನ ಮಾಡಿದೆನು. ಅನೇಕ ದಾನ ಧರ್ಮಗಳನ್ನು, ಯಾಗ ಯಜ್ಞಗಳನ್ನು ಮಾಡಿದೆನು. ಜಗತ್ತಿನ ರಾಜಾದಿರಾಜರಲ್ಲಿ, ವೀರ ಸಮೂಹದಲ್ಲಿ ಅಗ್ರನೆಂದು ಗಣ್ಯನಾದೆನು. ಮುಂದೆ ನನ್ನ ವಿಯೋಗದಿಂದ ವಿಧವೆಯಾದ ಈ ಭೂಮಿಯನ್ನು ತೆಗೆದುಕೊಂಡು ನೀನು ರಾಜ್ಯವಾಳುದಿಷ್ಟರ. ಸುಯೋಧನ, ಕೌರವೇಶ್ವರ, ಯಾರು ನೀನು? ತಿಳಿಯಿತು. ವಂಚಕಿ, ಮಾಯಾವಿ, ಧೂರ್ತ ಕೃಷ್ಣನು. ನೀನು ನನ್ನ ಸಂಕಟವನ್ನು ನೋಡುವ ಸಲುವಾಗಿ ನಿಂತಿರುವೆಯೋ? ನಿಲ್ಲು, ಮರೆಯಬೇಡ. ಕುರುಕ್ಷೇತ್ರದ ಜನ್ಮ ಮೃತ್ಯುವಿಗೆ, ಸೃಷ್ಟಿ ಸಂಹಾರಕ್ಕೆ ನೀನು ಕಾರಣನು. ಆದರೆ ದುರ್ಯೋಧನಂತಹ ಒಂದು ಕ್ಷುದ್ರ ಕೀಟದ ವಿನಾಶಕ್ಕಾಗಿ ಇಷ್ಟೊಂದು ಮಹತ್ ಪ್ರಯತ್ನವೇಕೆ ಕೃಷ್ಣ? ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ರಣಭೂಮಿಯಲ್ಲಿ ಸರ್ವಸ್ವವನ್ನೂ ತ್ಯಾಗ ಮಾಡಿದ ವೀರ ಕ್ಷತ್ರಿಯನು ನೀನು. ನಿನಗೋಸ್ಕರ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣಾದಿ ಮಹಾಪುರುಷರು ಯುದ್ಧ ಮಾಡಿ ಪ್ರಾಣಗಳನ್ನು ತ್ಯಜಿಸಿದರು. ಇಂತಹ ನೀನು ಕ್ಷುದ್ರನಾಗುವೆಯಾ ಸುಯೋಧನ? ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯನು.
ನಿನ್ನನ್ನು ಮಿತ್ರನೆಂದು ಆಲಿಂಗಿಸಲು ನಾನು ಅಪೇಕ್ಷಿಸಿದೆನು. ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ ನಿನ್ನೊಡನೆ ಯುಧಿಷ್ಠಿರನ್ನು ಕುಳಿತುಕೊಳ್ಳಬೇಕೆಂಬುದು ನನ್ನ ಇಚ್ಛೆ ಆಗಿತ್ತು. ಆದರೆ ನೀನು ಸಂಧಾನಕ್ಕೊಡಂಬರಲಿಲ್ಲ. ದಾನವ ವಿಜಯಿ ಕೃಷ್ಣನು ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡಿ ನಿರಾಶನಾಗಿ ಹಿಂದಿರುಗಬೇಕಾಯಿತು. ಕಳೆದು ಹೋದದಕ್ಕಾಗಿ ನಾನು ನಿನ್ನನ್ನು ನಿಂದಿಸುತ್ತಿಲ್ಲ ಪ್ರಿಯ ಬಂಧು. ಆದರೆ ಈಗ ನೋಡಲಾಗಿ ನನ್ನ ಮಿತ್ರ ನೆನೆಸಿ, ಪಾಂಡವರ ಬಂಧುವೆನಿಸಿ ನೀನು ಪಡೆಯಬಹುದಾದ ಗೌರವಕ್ಕಿಂತ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನನ್ನ ಪ್ರತಿಕಕ್ಷಿಯಾಗಿ ನೀನು ಸಂಪಾದಿಸಿದ ಗೌರವವು ಅತ್ಯಂತ ಮಹತ್ವದ್ದೆಂದು ಬೋಧನೆಯಾಗುವುದನ್ನು ಈಗ ನಾನು ತಿಳಿಯುವೆನು. ಈ ಕೃಷ್ಣನ ಅವತಾರವು ಕೇವಲ ಗೋಪಿಕೆಯರ ಉದ್ಧಾರಕ್ಕಾಗಿ ಅಲ್ಲ, ಕಂಸ ಶಿಶುಪಾಲಾದಿ ದಾನವರ ಸಂಹಾರಾರ್ಥವಾಗಿ ಅಲ್ಲ, ಕುರುಕ್ಷೇತ್ರ ಮಹಾಯುದ್ಧದ ಕರ್ಮಸೂತ್ರವನ್ನು ಕೈಯಲ್ಲಿ ಧರಿಸಿ ಜಗತ್ತಿಗೆ ವಿರಾಟ್ ಆಂದೋಲನದ, ಅಸೀಮ ಸಾಹಸದ, ಅಪೂರ್ವ ಯುದ್ಧದ ಹೊಸ ಆದರ್ಶವೊಂದನ್ನು ತೋರಿಸುವ ಸಲುವಾಗಿ ನನ್ನ ಅಪೇಕ್ಷೆಗೆ ವಿರುದ್ಧವಾಗಿ ನನ್ನ ಈ ಅವತಾರದ ಉದ್ದೇಶವನ್ನು ನೀನು ಸಾರ್ಥಕಪಡಿಸಿದೆ. ಅದಕ್ಕಾಗಿ ನಾನು ಕಣ್ಣೀರು ಸುರಿಸುತ್ತಿರುವೆನು. ಈ ಕೃಷ್ಣನ ಸಾಹಸ ವದನವು ಇಂದು ನಿನಗೋಸ್ಕರ ಚಿಂತೆಯಿಂದ ಮ್ಲಾನವಾಗಿರುವುದು. ಧನ್ಯನು ನೀನು ಕೌರವೇಶ್ವರ, ಧನ್ಯನು. ಇದು ನಿಜವೇ? ಇಲ್ಲ ಇಲ್ಲ, ನೀನು ಮಾಯಾವಿ. ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನಂಬು ಸುಯೋಧನ. ಭಾರತ ವರ್ಷದ ಚರಿತ್ರಾಕಾಲದಲ್ಲಿ ಭೀಮಾರ್ಜುನ ಯುಧಿಷ್ಠಿರರು ಸಾಮಾನ್ಯ ಗ್ರಹಗಳಂತೆ ಚಲವಿಚಲಿತರಾಗಿ ಅನಿಶ್ಚಿತ ಕಾಂತಿಯಿಂದ ಬೆಳಗುವರು. ಆದರೆ ನೀನು ನವಜನಾಂಗದ ನವಹೃದಯದಲ್ಲಿ ಸ್ವಾಭಿಮಾನದ ಹೊಸ ಆದರ್ಶವೊಂದನ್ನು ತಂದಿಟ್ಟು ಧ್ರುವತಾರೆಯಂತೆ ಅವಿಚಲಿತವಾಗಿ ನಿಶ್ಚಿತ ಕಾಂತಿಯಿಂದ ಬೆಳಗುವೆ. ಹಾಗಾದರೆ ನನ್ನ ಜನ್ಮವು ಸಾರ್ಥಕವಾಯಿತು. ಆದರೆ ಈ ಪರಾಜಯ? ನಿಶ್ಚಿಂತನಾಗು ಕುರುರಾಜ. ಇದು ನಿನ್ನ ಪರಾಜಯವಲ್ಲ, ವಿಜಯ. ಪತನವಲ್ಲ, ಉತ್ಥಾನ. ದೇವಿಯ ಪೂಜೆಯು ಸಾಂಗವಾಯಿತು. ಇನ್ನು ನೀನು ಹೋಗು ವಾಸುದೇವ, ನಾನು ನಿದ್ರೆ ಮಾಡುವೆನು. ಪುನಃ ನನಗೆ ನಿದ್ರಾ ಭಂಗವಾದಾಗ ಸ್ವರ್ಗದ ದೇವತೆಗಳು ವಿಜಯ ಗೀತೆಯನ್ನು ಹಾಡುತ್ತಾ ನನ್ನನ್ನು ಎದುರುಗೊಳ್ಳುವರು. ನಿನ್ನ ಅಭಿಷ್ಟವು ಸಫಲವಾಗಲಿ. ನರನಾಡಿಗಳಲ್ಲಿ ರಕ್ತವು ಕುದಿಯುತ್ತಿರುವುದು. ಆದರೆ ನನ್ನ ರಣದಾಹವು ಇನ್ನೂ ಮುಗಿದಿಲ್ಲ. ಸಾಗರ ಪೃಥ್ವಿಯನ್ನು ಶಾಸನ ಮಾಡಿದ ಚಕ್ರವರ್ತಿಯು ನಾನು. ಆದರೆ ಸಹಾಯಕ್ಕೆ ಸಮೀಪದಲ್ಲಿ ಇಲ್ಲಿ ಯಾರೂ ಇಲ್ಲ. ಇರುವರ ಕುರ್ರಾಜ ಅಶ್ವತ್ಥಾಮನು ಜೀವಿಸಿರುವನು. ಕೃತವರ್ಮ ಕೃಪಾಚಾರ್ಯರು ಪ್ರಾಣದಿಂದಿರುವರು. ಇದೇನು ಕನಸೆ? ದೇವ, ಸಮಾಧಿ ಗರ್ಭದಿಂದ ಜೀವಿತರಾಗಿ ಬಂದವರಂತೆ ನೀವೆಲ್ಲರೂ ಎಲ್ಲಿಂದ ಬಂದಿರಿ? ಅಶ್ವತ್ಥಾಮ, ನೀನು ನಿಜವಾಗಿಯೂ ಗುರುಪುತ್ರನೇ? ಹಾಗಿದ್ದರೆ ಈ ದುರ್ಯೋಧನ ಈ ಮಣ್ಣಿನಲ್ಲಿ ಉರುಳಾಡಲೇಕೆ? ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡು ಮಹಾರಾಜ. ಪೂರ್ವಂಶದ ಭಗ್ನ ಕೀರ್ತಿಯನ್ನು ಪುನಃ ಸಂಘಟಿತವಾಗಿ ಮಾಡುವೆನು. ನಾಳಿನ ಪ್ರಾತಃ ಕಾಲದೊಳಗಾಗಿ ಪಾಂಡವರ ರುಂಡಗಳನ್ನು ತಂದು ನಿನ್ನ ಚರಣ ತಳದಲ್ಲಿ ಹಾಕುವೆನು. ಪುನಃ ಯುದ್ಧದ ಮಾತು. ಕ್ಷಣ ಕಾಲ ಎಲ್ಲವೂ ಮುಗಿಯಿತೆಂದು ಭಾವಿಸಿದ್ದೆನು. ಆಗ ಕೂಡಬೇಕೆ ರಣಧುಂದುಬಿಯು ಮತ್ತೆ ಜಾಗರಿತವಾಗಲಿ. ಕೃತವರ್ಮ,
ಕೃತವರ್ಮ, ಹೋಗು, ನೀರನ್ನು ತೆಗೆದುಕೊಂಡು ಬಾ. ಕೃಪಾಚಾರ್ಯ, ನನ್ನನ್ನು ಎತ್ತಿ ಹಿಡಿ. ದ್ರೋಣಪುತ್ರನಾದ ಅಶ್ವತ್ಥಾಮನು ಚಿರಂಜೀವಿ. ನನಗೆ ಮರಣದ ಭಯವಿಲ್ಲ ಮಹಾರಾಜ. ಪಾಂಡವರ ಚಿನ್ನದಂಡಗಳನ್ನು ತಂದು ನಿನಗೊಪ್ಪಿಸುವೆನು. ಎಲ್ಲಿ ಎತ್ತಿ ಹಿಡಿ ಕೃಪಾಚಾರ್ಯ. ಎಲ್ಲಿ ನೀರು? ಕೈ ತುಂಬ ನೀರು ಹಾಕಿರಿ. ಅಶ್ವತ್ಥಾಮ, ಇದೋ ನಿನ್ನ ಅಭಿಷೇಕ. ಭಾರತ ಯುದ್ಧದ ಬೆಂಕಿಯನ್ನು ಪುನಃ ಉರಿ ಮಾಡು. ಭೂಮಿಯು ಅಂಧಕಾರದಲ್ಲಿ ಮುಳುಗಿರುವುದು. ನಾನು ಈ ದಿನ ಮಾಡುವ ಯುದ್ಧದಿಂದ ಭೂಮಿಯು ಭಯದಿಂದ ಕಂಪಿಸುತ್ತದೆ. ಆಕಾಶದಿಂದ ನಕ್ಷತ್ರಗಳು ಭೂಮಿಗುರುಳು ಮತ್ತು ನಾನು ಆ ಪ್ರಳಯದ ಧೂಮಕೇತುವಿನಂತೆ. ಹೋಗು ವೀರ, ಜಯಶಾಲಿಯಾಗಿ ಹಿಂದಿರುಗು. ಮತ್ತೆ ನೀನು ಬರುವವರೆಗೂ ಈ ದುರ್ಯೋಧನನು ಪ್ರಾಣಧಾರಣ ಮಾಡುವನು. ಆಜ್ಞೆ ಮಹಾರಾಜ. ಪುನಃ ನಿದ್ರಾಭಂಗ. ನನ್ನ ಸಂತಪ್ತ ಆತ್ಮವು ಭಂಗವಿಲ್ಲದ ಚಿರಶಾಂತಿಯನ್ನು ಹೊಂದಲು ತವಕಿಸುತ್ತಿರುವುದು. ಮಾನವನು ಮುರುಕು ಮನೆಯನ್ನು ತ್ಯಜಿಸುವಂತೆ ಈ ಭಗ್ನ ಕಳೇಬರವನ್ನು ತ್ಯಜಿಸಿ ಸೃಷ್ಟಿ ಅನಂತ ಆಕಾಶದಲ್ಲಿ ಆನಂದದಿಂದ ಅಲೆದಾಡಲಪೇಕ್ಷಿಸುವುದು. ನಾನು ಅದನ್ನು ಕ್ಷಣಕಾಲ ಬಲಾತ್ಕಾರದಿಂದ ಬಂಧಿಸಿರುವೆನು. ಅದರ ಸಲುವಾಗಿಯೇ ಇಷ್ಟೊಂದು ಚಿಂತೆ, ಇಷ್ಟೊಂದು ಸಂತಾಪ ಹಾಗೂ ಇಷ್ಟೊಂದು ಆತಂಕವೆಂದು ತೋರುವುದು. ದುರ್ಯೋಧನನ ಆತ್ಮಕ್ಕ ಚ್ಯುತಿಯೂ ಇಲ್ಲ. ಸ್ವಾಭಿಮಾನದ ವಜ್ರ ಕವಚದಿಂದ ಪರಿವೇಷ್ಟಿತನಾದ ವೀರ ಕ್ಷತ್ರಿಯನ ಆತ್ಮವು ಅವಮಾನದ ಹೊರತಾಗಿ ಮತ್ತಾವುದರಿಂದಲೂ ಚಲಿತನಾಗುವುದಿಲ್ಲ. ಮಾತೆ ವಸುಂಧರೆ, ಇಂದು ನಿನ್ನ ಸ್ಪರ್ಶವು ಎಷ್ಟೊಂದು ಕೋಮಲ. ಅನೇಕ ಸಾರಿ ಬರಿಯ ನೆಲದ ಮೇಲೆ ಮಲಗಿರುವೆನು. ಚಿಕ್ಕಂದಿನಲ್ಲಿ ಆಡುತ್ತಾ ಎಷ್ಟೋ ಸಾರಿ ನಿನ್ನ ಮೈ ಮೇಲೆ ಉರುಳಾಡಿರುವೆನು. ಈ ಕೋಮಲತೆ ಆಗೆಲ್ಲಿ ಹೋಗಿತ್ತು ತಾಯಿ? ತಾಯಿ, ಏನು ಏನು ಇದು ಕಠಿಣವಾದ ನೆಲವಲ್ಲ, ಯಾರೋ ಹೆಂಗಸಿನ ದೇಹ. ನೀನೇನು ದ್ರೌಪದಿಯೇ? ನನ್ನನ್ನು ತೊಡೆಯ ಮೇಲೆ ಇಟ್ಟುಕೊಂಡೇನು ಮಾಡುತ್ತೀವಿ ರಾಜಪುತ್ರಿ? ನೃಸಿಂಹನಂತೆ ನನ್ನ ವಕ್ಷವನ್ನು ಭೇದಿಸುವೆಯಾ? ನಾನು ಪಾಪಿ. ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅಪಮಾನಗೊಳಿಸಿದರು. ನಿನ್ನ ಮಾತೃತ್ವದ ಗೌರವವನ್ನು ಭಂಗಪಡಿಸಲಿಚ್ಛಿಸಿದರು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ. ಭೇದಿಸು, ಭೇದಿಸು, ನನ್ನ ವಕ್ಷವನ್ನು ಭೇದಿಸು ತಾಯಿ. ನನ್ನ ಹೃದಯದ ಪಾಪ ಪ್ರವೃತ್ತಿಗಳೆಲ್ಲವನ್ನು ಒಂದೊಂದಾಗಿ ಹೊರಗೆ ತೆಗೆದುಹಾಕು. ಜೀವನದ ಕೊನೆಯ ಮುಹೂರ್ತದಲ್ಲಿ ದುರ್ಯೋಧನನ ಆತ್ಮವು ಪುಟವಿಟ್ಟ ಚಿನ್ನದಂತೆ ಬೆಳಗಲಿ. ಇದೇನು ಇಷ್ಟೊಂದು ನೀರು ಎಲ್ಲಿಂದ ಬೀಳುತ್ತಿರುವುದು? ಅಳುವೆಯ ಪಾಂಚಾಲಿ, ಇದು ಕಣ್ಣೀರಲ್ಲ, ತಪ್ತಲೋಹ. ಇನ್ನ ಇಷ್ಟೊಂದು ದುಃಖಕ್ಕೆ ನಾನು ಕಾರಣನಾದರೆ ಕ್ಷಮಿಸು, ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಕುಮಾರ, ನಾನು ದ್ರೌಪದಿ ಅಲ್ಲವಯ್ಯ, ನಿನ್ನ ತಾಯಿ. ನನ್ನ ಕಣ್ಣುಗಳಿಂದ ರಕ್ತವು ಸುರಿಯುತ್ತಿರುವುದು ಕುಮಾರ. ನೀನು ನನ್ನ ತಾಯಿ ಗಾಂಧಾರಿ.
ಏಕೆ ಗುರುತು ಸಿಗಲಿಲ್ಲವೇ ಕಂದ? ತಾಯಿಯ ಪ್ರೇಮವು ಸ್ವರ್ಗದ ವಸ್ತು. ತಾಯಿಯ ಪ್ರೇಮದಲ್ಲಿ ಎಂತಹ ಶಕ್ತಿ ಇರುವುದು. ಈ ವಿಜನ ಪ್ರದೇಶದಲ್ಲಿ, ಈ ಅಂಧಕಾರ ಮಧ್ಯದಲ್ಲಿ ಮಲಗಿ ನಾನು ಭಾವಿಸಿದನು ಪ್ರಪಂಚವು ನನ್ನನ್ನು ಮರೆಯಿತೆಂದು. ಕುರುಕ್ಷೇತ್ರದ ಈ ಮೂಲೆಯಲ್ಲಿ ನನ್ನನ್ನು ಯಾರೂ ಹುಡುಕೋದಿಲ್ಲವೆಂದು. ಆದರೆ ನೀನು ಬಂದೆ ತಾಯಿ. ವಿದುರನು ಬರಲಿಲ್ಲ, ನೀನು ಬಂದೆ. ಸಂಜೆಯನು ಬರಲಿಲ್ಲ, ನೀನು ಬಂದೆ. ಭಾನುಮತಿಯೂ ಬರಲಿಲ್ಲ, ನೀನು ಬಂದೆ. ತಂದೆಯ ಅಭಿಮಾನಕ್ಕಿಂತ, ಬಂಧುವ ಕರ್ತವ್ಯಕ್ಕಿಂತ, ಸತಿಯ ಶೀಲಕ್ಕಿಂತ ಮಾತೃಯ ಪವಿತ್ರ ಪ್ರೇಮವು ಹೆಚ್ಚು ಶಕ್ತಿಯುಳ್ಳದ್ದೆಂಬುದನ್ನು ತೋರಿಸಿದೆ. ತಾಯಿಯ ಪ್ರೇಮವು ಸ್ವರ್ಗದ ವಸ್ತು. ಅದು ಮರ್ತ್ಯಲೋಕದಲ್ಲಿ ಅಮರತ್ವ ಬೆಳಕನ್ನು ಬೀರುವುದು. ಕುಮಾರ, ಎಂಥ ಸಾಹಸವನ್ನು ಮಾಡಿದೆ ಕಂದ, ಎಂಥ ಸಾಹಸವನ್ನು ಮಾಡಿದೆ. ಹೇಗೆ ಹೇಳುತ್ತಿರ್ಬೇಕಂದ? ಕುಮಾರ, ನೀನು ನನ್ನ ಆಶೀರ್ವಾದವನ್ನು ವಹಿಸಿ ಬಂದಾಗ ಇಂದ್ರನ ವಜ್ರಾಯುಧಕ್ಕಿಂತ ಕಠಿಣವಾಗಲಿ ಎಂದು ಹರಸಿದ್ದೇನೆ. ದೃಢ ಸಂಕಲ್ಪದಿಂದ ವಿಜಯವಾಗಲಿ ಎಂದು ಹರಸಿದ್ದೇನೆ. ಆದರೂ ನಿನಗೆ ಈ ಪರಾಜಯ. ತಾಯಿಯ ಆಶೀರ್ವಾದವು ವ್ಯರ್ಥವಾಯಿತೆ. ವ್ಯರ್ಥವಾಗಲಿಲ್ಲ, ವ್ಯರ್ಥವಾಗಿಲ್ಲ. ಯಾರಿಗೆ ಸಾಧ್ಯ ಅಷ್ಟೊಂದು ಅತ್ಯಾಚಾರ? ತಾಯಿಯ ಆಶೀರ್ವಾದವನ್ನು ವ್ಯರ್ಥ ಮಾಡಲು ದೇವತೆಗಳಿಗೂ ಕೂಡ ಇರುವುದಿಲ್ಲ. ನನ್ನ ಮಸ್ತಕವನ್ನು ಕೈಯಿಂದ ಮುಟ್ಟಿ ನೋಡು ತಾಯಿ, ಎಂದಿನಂತೆ ಭದ್ರವಾಗಿರುವುದು. ಇದು ನನ್ನ ವಿಶಾಲವಾದ ಭುಜಗಳು, ತೋಳುಗಳು. ಈಗಲೂ ಈ ದೃಢ ಮುಷ್ಟಿಯ ಒಂದು ಆಘಾತದಿಂದ ಮತ್ತಾನೆಯನ್ನೆದುರಿಸಬಲ್ಲೆನು. ಕವಚದಿಂದ ಸುರಕ್ಷಿತವಾದ ನನ್ನ ಎದೆ, ಅದನ್ನು ಭೇದಿಸಬಲ್ಲವರಾರು. ಆದರೆ ನನ್ನ ತೊಡೆ, ರಾಜಸಭೆಯಲ್ಲಿ ದ್ರೌಪದಿಗೆ ತಟ್ಟಿ ತೋರಿಸಿದ ಈ ನನ್ನ ತೊಡೆ, ಅದು ಭೀಮನ ಗಲೆಯ ಒಂದೇ ಏಟಿನಿಂದ ಅದು ಭಗ್ನವಾಯಿತು. ಯಾರಿಗೆ ಸಾಧ್ಯ ತಾಯಿ ಆಶೀರ್ವಾದವನ್ನು ವ್ಯರ್ಥ ಮಾಡಲು? ತಾಯಿಯು ಮೋಕ್ಷ, ತಾಯಿಯು ದೇವತೆ. ವಿಶ್ವ ಜಗತ್ತಿನ ನಿವಾಸಿಗಳೇ, ಕೇಳಿರಿ ನನ್ನ ವಾಕ್ಯವನ್ನು. ದೇವತೆಯನ್ನಾದರೂ ವಂಚಿಸಬಹುದು, ತಾಯಿಯನ್ನು ವಂಚಿಸಬೇಡಿರಿ. ಶಾಂತರಾಗ ಕುಮಾರ, ಪುನಃ ಮೂರ್ಛೆ ಬಂದವೆ. ಮಹಾರಾಜ, ಮಹಾರಾಜ, ಎಲ್ಲಿರುವೆ? ನನ್ನ ಶಪಥವನ್ನು ಈಡೇರಿಸಿದೆ ಪ್ರಭು. ಬಾ ಗುರುಪುತ್ರ, ಧ್ವನಿಯನ್ನು ಹಿಡಿದು ಬಾ. ನಾನಿಲ್ಲಿ ಮಲಗಿರುವೆನು, ಹೇಳುವ ತ್ರಾಣವಿಲ್ಲ. ಪಂಚ ಪಾಂಡವರ ಚಿನ್ನ ರುಂಡಗಳನ್ನು ತಂದಿರುವೆನು. ಮಹಾರಾಜ, ನಿನ್ನ ಪ್ರತಿರೋಧವು ಪೂರ್ಣವಾಯಿತು. ನನ್ನ ಪ್ರತಿಶೋಧದ ಆಸೆಯು ಈ ದಿನ ಮುಗಿಯಿತು. ಇದು ಕುರುಕ್ಷೇತ್ರದ ಅವಸಾನ. ಎಲ್ಲಿ ಅಶ್ವತ್ಥಾಮ? ಕೊಡು ಭೀಮನ ರುಂಡವನ್ನು ನನಗೆ ಕೊಡು. ಎಲ್ಲವನ್ನು ತೆಗೆದುಕೋ ಮಹಾರಾಜ. 5 ಜನರು ಒಂದೇ ಮನೆಯಲ್ಲಿ ಮಲಗಿದ್ದರು, ಒಂದೇ ಏಟಿಗೆ ಸಂಹಾರ ಮಾಡಿದನು. ಇದೇನು ಭೀಮನ ರುಂಡವೇ? ಅಲ್ಲ ಅಲ್ಲ, ಸಹಸ್ರ ಗದಾಘಾತದಿಂದಲೂ ಒಡೆಯದ ಭೀಮನ ಮಸ್ತಕವು ಕತ್ತಿಯ ಒಂದೇಟಿಂದ ಸೀಳುವುದೆಂದರೇನು? ಅಶ್ವತ್ಥಾಮ, ಇದು ಭೀಮನ ರುಂಡವಲ್ಲ. ಉಳಿದ ತಲೆಗಳನ್ನು ಕೊಡು. ಏನು ಮಾಡಿದೆ ಗುರುಪುತ್ರ? ಇವು ಪಾಂಡು ನನ್ನ ತಲೆಗಳಲ್ಲ, ದ್ರೌಪದಿಯ ಮಕ್ಕಳಾದ ಉಪಪಾಂಡು. ಆ ಮಕ್ಕಳನ್ನು ಕೊಂದೆಯ ಪಾಪಿ. ಭರತ ವಂಶವನ್ನು ನಿರ್ಮೂಲನವಾಗಿ ಮಾಡಿದೆಯ. ಪಿಂಡ ಪ್ರದಾನಕ್ಕಾಗಿ ಒಬ್ಬರೂ ಉಳಿಯಲಿಲ್ಲವೇ? ಆ ಈಶ್ವರ, ನನ್ನ ಹೃದಯವು ಒಡೆಯುತ್ತಿರುವುದು ತಾಯಿ ಗಾಂಧಾರಿ. ಈಶ್ವರ, ಎಂತಹ ಅನರ್ಥ ಮಾಡಿದೆ ನಾನು. ದೀಪದ ನಿರ್ಮಾಣವಾಯಿತು, ಆದರೆ ಪಾಂಡವರನ್ನು ಉದ್ಧಾರ ಮಾಡಿದೆ. ಆದರೆ ಈ ಶಿಶು ಹತ್ಯದ ಪಾಪದ ಪ್ರಾಯಶ್ಚಿತ್ತವನ್ನು ನಾನು ಮಾಡಿಕೊಳ್ಳಲೇಬೇಕು. ವಿಧಾತ, ಚಿರಂಜೀವಿ ಅಶ್ವತ್ಥಾಮನ ಅಣಿಯಲ್ಲಿ ಅದೆಂತಹ ಆತ್ಮಹತ್ಯೆಯ ಘೋರ ಚಿತ್ರಣವನ್ನು ಬರೆದೆಯಾ? ಕೃತವರ್ಮ, ಕೃಪಾಚಾರ್ಯ, ಸೂರ್ಯನು ಉದಯಿಸುತ್ತಿರುವನು. ಜೀವನದ ಮೇಲೆ ಆಸೆ ಇದ್ದರೆ ಈ ಸ್ಥಳದಿಂದ ಕೂಡಲೇ ಹೊರಟು ಹೋಗಿರಿ. ಕುಮಾರ, ಕುಮಾರ, ದುರ್ಯೋಧನ,
ಎಲ್ಲಿ ನನ್ನ ಬಿಟ್ಟು ಹೋದಿಯ, ನನ್ನನ್ನು ಬಿಟ್ಟು ಹೋದಿಯ. ಅಯ್ಯೋ, ನಿನ್ನ ನಗಲಿ ನಾನು ಜೀವಿಸಲಾರೆ. ಅದು ಅದು ನೋಡು, ಅದು ಕೃಷ್ಣಾರ್ಜುನರು ಬರುತ್ತಿರುವರು. ಹೇಳು ಕುಮಾರ, ಹೇಳು, ಗದೆಯನ್ನು ತೆಗೆದು ಆ ಭೀಮನನ್ನು ಹೊಡೆ. ಹೇಳು, ಹೇಳು ಕುಮಾರ. ಸೂರ್ಯನು ಉದಯಿಸಿದನು. ಕರ್ಮ ಸಾಕ್ಷಿ ಭಾಸ್ಕರ ಪ್ರಪಾತದ ಕೋಮಲ ಕಿರಣಗಳಿಂದ ಈ ಕುರುಕ್ಷೇತ್ರದ ಗಂಭೀರ ಅಂಧಕಾರವನ್ನು ಹರಣ ಮಾಡು. ಮಾತೃರೂಪದ ಈ ಅಪೂರ್ವ ಆದರ್ಶವನ್ನು ಜಗತ್ತಿಗೆ ಬೆಳಗಿಸು. ದೇವಿ ಗಾಂಧಾರಿ, ಪ್ರೀತಿಯಲ್ಲಿ, ತ್ಯಾಗದಲ್ಲಿ, ಧೈರ್ಯದಲ್ಲಿ, ಶಕ್ತಿಯಲ್ಲಿ ಜಗತ್ತಿನ ತಾಯಂದಿರಿಗೆ ಆದರ್ಶ ಸ್ವರೂಪಳು ನೀನು. ನಾನಿಂದು ನಿನ್ನ ಮಹಿಮೆಯ ಸಮ್ಮುಖದಲ್ಲಿ ಭಯಗ್ರಸ್ತನಾಗಿ ನಿಂತಿರುವೆನು. ನನ್ನ ಅಭಿವಾದನವನ್ನು ಸ್ವೀಕರಿಸು ಜನನಿ. ನನ್ನ 100 ಜನ ಮಕ್ಕಳು ರಣಕ್ಷೇತ್ರದಲ್ಲಿ ಖಡ್ಗಕ್ಕೆ ಆಹುತಿಯಾದರೆ ತುಂಬಿದ ರಾಜಧಾನಿಯು ಬರೆದಾಯಿತೆ. ಪತ್ನಿ ಪುತ್ರರನ್ನು ಕರೆದುಕೊಂಡು ವೀರಶ್ರೇಯರ ಚಿತೆಯಿಂದ ಚಿತ್ಕಾರವು ದಶ ದಿಕ್ಕುಗಳನ್ನು ಭೇದಿಸುತ್ತಿದೆ. ಆದರೂ ನನ್ನ ಹೃದಯದಲ್ಲಿ ಒಂದು ಜ್ವಾಲೆ ಹೃದಯ ಒಡೆಯಲಿಲ್ಲ. ನಿರ್ಮಿತವಾಗಿರುವುದೇ ಸಮಾಧಾನ ಒಂದು ರಾಜೇಂದ್ರ. ಯುದ್ಧ ಪ್ರಾರಂಭಿಸಿದಾಗಲೇ ಈಗಾಗಬಹುದೆಂದು ತಿಳಿದಿತ್ತು. ಇಷ್ಟೊಂದು ಅಪರಾಧವನ್ನು ಮಾಡಿ ಈಗಲಾದರೂ ನನ್ನ ಪಾಂಡವರು ನನ್ನ ದರ್ಶನಕ್ಕೆ ಬರುವರು. ಧೃತರಾಷ್ಟ್ರದ ತಪ್ತ ಲೋಹದ ಆವೇಗವನ್ನು ಅವರು ಒಂದು ಸಾರಿ ತೋರಿಸುವರು. ಜಯಾಪಜಯಗಳು ದೈವದತ್ತ. ಅದರಲ್ಲಿ ಪಾಂಡವರ ಅಪರಾಧವೇನೂ ಇಲ್ಲ. ಪಾಂಡವರು ಅವರ ಹೆಸರು ಎತ್ತಿದರೆ ನನ್ನ ರಕ್ತವು ಕುದಿಯುತ್ತದೆ. ಅವರು ಪಾಂಡವನವರಲ್ಲ, ಧೃತರಾಷ್ಟ್ರನ ಜೀವನದ ಶಾಂತಿಯನ್ನು ನಾಶ ಮಾಡಿದ ಧೂಮಕೇತುಗಳವರು. ಭೀಮಾ ಮೋಸದಿಂದ ನನ್ನ ಸಹೋದರ ಸುಯೋಧನನನ್ನು ಕೊಂದ ಪಾಪಿ. ಅವನೊಂದು ಸಾರಿ ಸಿಕ್ಕಲಿ. ಕೃಷ್ಣ 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 ಅವ್ರ ಅಲ್ಲಿ ಬಿಚ್ಚಕ್ಕೆ ಯಾರಿಲ್ಲ ಸರ್.
पोषण नाटक मंडली की श्री श्री स्वामी विवेकानंद कृपा पोषण नाटक मंडली की वंदे शांति श्रीगन्नडम ಗೆಲ್ಗೆ ಸರ್ವರು ಸಹಕಾರವನ್ನು ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ನಮ್ಮ ವಾದ್ಯವೃಂದ, ಇದು ಅದ್ಭುತವಾದಂಥ ವಾದ್ಯವೃಂದ, ನಮ್ಮ ಮಂಜಣ್ಣರು ಅವ್ರ ಕೈಯೇ ನೋಡ್ಬೇಕನ್ಸುತ್ತೆ, ಅವ್ರು ತಬಲ ಬಡಿತಿರ್ಬೇಕಾದ್ರೆ. ನಮ್ಮ ಮಯೂರು ಮಂಜುನಾಥ್ ಕ್ಯಾಶ್, ಅದು ನಮ್ಗೇನೋ ಇತ್ತ ಬೆಂಗಳೂರು ವಾದ್ಯಗೋಷ್ಠಿ ನಮಗೆ ಭಾರಿ ಹಿಡಿಸ್ಬಿಡತ್ತೆ ನಮ್ಮ ಸಿದ್ಲಿಂಗ ಮೇಷಿಗೆ. ಅಣ್ಣ ಕ್ಲಾಟ್ ಉಪ್ಕಾರ ರಾಜ, ಜಗದೀಶ್ ಉಪ್ಕಾರ ರಾಜ ಅಂತ ಬರ್ತಿದ್ರು, ಈಗ ನೀವು ಜಗದೀಶ್. ಅದು ಎಲ್ಲ ವಾದ್ಯಗಾರರು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಸಿದ್ಲಿಂಗಪ್ಪ ಮೇಷ್ಟ್ರು ಅವರು ಶಾಂತಿ ದೂತರು, ಭಾಳ ತಾಳ್ಮೆ ಉಳ್ಳಂಥವರು. ಎಂಥ ಸಂದರ್ಭದಲ್ಲಿ ಕೂಡ ಅವರು ಒಂದು ಸಿಟ್ಟಾಗಿರೋದನ್ನು ನಾವು ಇದುವರೆಗೂ ನೋಡಿಲ್ಲ. ಅಂಥ ತಾಳ್ಮೆಯ ಸಹನಾಮೂರ್ತಿ ನಮಗೆ ಈ ಒಂದು ನಾಟಕವನ್ನು ಯಶಸ್ವಿಯಾಗಿ ಎಲ್ಲರಿಗೂ ಕಲಿಸಿ ಈ ಯಶಸ್ವಿ ನಾಟಕಕ್ಕೆ ಅವರು ಕಾರಣಕರ್ತರಾಗಿರ್ತಾರೆ. ಅವರಿಗೆ ನಾನು ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ನಮ್ಮ ನಾಟಕಕ್ಕೆ ನಿರ್ದೇಶನವನ್ನು ನಮ್ಮ ಪಿ ಚಿದಾನಂದ ಅನ್ನೋರು ಬಂದು ನಮ್ಮ ನಾಟಕ ಅಭ್ಯಾಸದಲ್ಲಿ ತಾಲೀಮಿನಲ್ಲಿ ನಮಗೆ ನಿರ್ದೇಶನ ಕೊಟ್ಟಿರ್ತಾರೆ. ಅವರು ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಹಟ್ಟಿ ರುದ್ರಪ್ಪ ಕೂಡ ಕೆಲವು ದಿನ ನಮ್ಮ ತಾಲೀಮಿಗೆ ಬಂದು ಅವರು ಕೂಡ ನಮಗೆ ನಿರ್ದೇಶನ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಯಲ್ಲಪ್ಪ ಹಾಗೂ ಗದಿಯತಿಪ್ಪ ಸ್ವಾಮಿ ಇರ್ಬೋದು, ಪಾದ್ಲಿಂಗಪ್ಪ ಇರ್ಬೋದು, ಮತ್ತೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಗಿರೀಶ್ ಅವರು ಪ್ರಪ್ರಥಮ ಬಾರಿಗೆ ಎಯಿಂದ ಜೆಡ್ವರೆಗೂ ಎಲ್ಲ ಮಾತುಗಳನ್ನು ಕಲಿತು ಅದ್ಭುತವಾಗಿ ಇಲ್ಲಿ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಮೊದಲೇ ಪ್ರಯತ್ನದಲ್ಲಿ ಖಂಡಿತ ಅವರಿಗೆ ಧನ್ಯವಾದಗಳು. ನಾವು ಕೂಡ ಅವರ ಈಗ ಅಡಿ ಅಂತಲೇ ನಾವು ಹೇಳ್ಬೋದು. ನಮ್ಮ ವೆಂಕಟಸ್ವಾಮಿ ಅವರು ಈ 71ನೇ ವಯಸ್ಸಿನಲ್ಲಿ ಕೂಡ ಅವರು ಮಾತುಗಳನ್ನು ಆರಿಸ್ಕೊಳ್ಳೋ ರೀತಿಯಲ್ಲಿ ಪೇಡ್ಲೂರಿದಂಗೆ ಆ ಮಾತುಗಳನ್ನು ಬಿಡ್ತಾರೆ ಅಂತ ಹೇಳಿದರೆ ಖಂಡಿತ ಆ ಒಂದು ಕಲೆ ಅವರಿಗೆ ಕರಗತ ಆಗಿದೆ. ಒಂದು ಮಾತನ್ನು ಅವರು ಎಂದೂ ಹೇಳಿಸ್ಕೊಂಡಿಲ್ಲ. ಅವರು ನಿಜವಾದ ಕಲಾವಿದರು. ಈ ಒಂದು ನಾಟಕಕ್ಕೆ ಅವರು ಒಂದು ಸ್ಫೂರ್ತಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಕೆ ಕೇಳು. ಧನ್ಯವಾದಗಳು.